90% ಕೇಂದ್ರ ಸರ್ಕಾರ, 10% ಅವ್ರು ಕೊಡೋದಿತ್ತು. ಕೆಲವು ಯಾವ್ದಾದ್ರು ಒಂದು ಪದಾರ್ಥಗಳಿಗೆ, ಸಿಮೆಂಟ್ಗೆ, ಕಬ್ಬಿಣಕ್ಕೆ 75-25 ಇತ್ತು. ಈಗ 60-40 ಸ್ಕೀಮ್ ಮಾಡಿದ್ದಾರೆ. ಆಮೇಲೆ 150 ದಿನ ಬರಗಾಲದಲ್ಲಿ ಇತ್ತು. ಬರೀ 1 ವರ್ಷ ಮಾತ್ರ ಬರಗಾಲಕ್ಕೆ ಕೊಟ್ಟರು. ಅದಾದ್ಮೇಲೆ ಎಲ್ಲೂ ಕೊಡಲಿಲ್ಲ. ನಮ್ಮ ರಾಜ್ಯದಲ್ಲಿ ಬರಗಾಲ ಕೋವಿಡ್ ಸಂದರ್ಭದಲ್ಲೂ ಕೊಡಲಿಲ್ಲ. 150 ದಿನ ಕೊಡಕ್ಕೆ ಹೋಗಲಿಲ್ಲ. ನಾವೆಲ್ಲ ಅದನ್ನೆಲ್ಲ ಬೇಡಿಕೆಯನ್ನು ನಾವೆಲ್ಲ ಇಟ್ಟಿದ್ದು. ಇವತ್ತು ಇದನ್ನು ತಪ್ಪಿಸ್ಬೇಕು ಅಂತೇಳಿ ಇದರ ಹೆಸರು ಬದಲಾವಣೆ ಮಾಡೋಕ್ಕೆ ನಾವು ಸುಮ್ಮನೆ 125 ದಿನ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರ ಮುಂದೆ ಒಂದು ಸವಾಲು ಹೇಳ್ತಾ ಇದ್ದೀನಿ. ನಿಮ್ಮ BJP ಇರುವಂಥ ರಾಜ್ಯದಲ್ಲೂ ಕೂಡ ಇದನ್ನು ಅನುಷ್ಠಾನವನ್ನು ತರಲಿಕ್ಕೆ ಸಾಧ್ಯ ಇಲ್ಲ 60-40 ಸ್ಕೀಮಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಯಾರು ಎಷ್ಟು ಅನುಷ್ಠಾನಕ್ಕೆ ತಂದೋ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ, once again I am repeating, the entire country of this country, Narega has been implemented in Kanakpura constituency. The highest number of funds has been flown and the central government has awarded for that Kanakpura. ನಾನು ಕರೆದುಬಿಟ್ಟು ಪ್ರೈಸ್ ಕೊಡಬೇಕಾಯ್ತದೆ ಅಂತೇಳಿ ಕೊನೆಗೆ ಯಾರೋ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರೆದು ಕೊಟ್ಟರು. ಇರಲಿ, ಅದಕ್ಕೆ ನಂಗೇನು ಬೇಜಾರಿಲ್ಲ. ಒಂದು 10 ಟೀಮ್ ಬಂತು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಏನೋ DK ಶಿವಕುಮಾರ್, DK ಸುರೇಶ್ ಇಬ್ರು ದುಡ್ಗಿಟ್ಟು ಹೊಡೆದ್ಬಿಟ್ಟವ್ರೇನೋ, ಏನಾದ್ರು ಸುಳ್ಳು ಬರೆಸ್ಬಿಟ್ಟವ್ರಂತ. ನಾವು ಮಾಡಿಸಿದಂಥ ಇನ್ಫ್ರಾಸ್ಟ್ರಕ್ಚರು, ಪ್ರಾಜೆಕ್ಟ್ಸು ಇವೆಲ್ಲ ನೋಡಿ ಮುಖ್ಯಮಂತ್ರಿಗಳು ಕೂಡ ರಿವ್ಯೂ ಮಾಡಿದ್ರು ಅನೇಕ ಸಂದರ್ಭದಲ್ಲಿ. ಆ ರೀತಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ.